ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿಬಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ವನಪರ್ವದ ಕೊನೆ ಭಾಗದಲ್ಲಿದ್ದೇವೆ. ನಿನ್ನೆಯ ದಿನ ವಿಶಿಷ್ಟವಾದ ಪಾತಿವ್ರತ್ಯದಿಂದ ತಪಸ್ಸಿನಿಂದ ಏನೆಲ್ಲ ಫಲವನ್ನು ಪಡೆಯಬಹುದು ಎನ್ನುವುದನ್ನು ತಿಳಿಸುವುದರ ಜೊತೆಗೆ ಒಂದು ಅಭೂತಪೂರ್ವವಾದ ಫಲವನ್ನು ಹೇಳಿಕೊಟ್ಟರು. ಮರಣಿಸಿದ ಪತಿಯನ್ನೂ ಕೂಡ ಸುಲಭದಲ್ಲಿ ಒಲಿಸಿಕೊಂಡು ಬರಬಹುದು ಎನ್ನುವ ಒಂದು ವಿಶಿಷ್ಟವಾದ ವೃತ್ತಾಂತವನ್ನು ಸತ್ಯವಾನ್ ಸಾವಿತ್ರಿ ದೇವಿಯ ದಿವ್ಯವಾದ ಕಥೆಯನ್ನು ನಮಗೆ ತಿಳಿಸಿಕೊಟ್ಟರು. ಈಗ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಇರುವ ಎರಡು ಸಣ್ಣ ಸಣ್ಣ ಉಪಪರ್ವಗಳು, ಒಂದು ಕುಂಡಲಾಹರಣ ಪರ್ವ, ಕೊನೆಯದಾಗಿ ಆರನೆಯ ಪರ್ವ ಎಂಬುದಾಗಿ ಎರಡು ಉಪಪರ್ವಗಳನ್ನು ನಾವು ಇವತ್ತು ನಾಳೆ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಕರ್ಣನಿಂದ ಇಂದ್ರ ಕವಚ ಹಾಗೂ ಕುಂಡಲವನ್ನು ದಾನವಾಗಿ ಪಡೆದ ಎಂಬುದಾಗಿ ನಾವು ಕೇಳುತ್ತೇವೆ. ಹೇಗಾಯಿತು ಆ ಘಟನೆ? ಕರ್ಣ ಹೇಗೆ ಕೊಟ್ಟೇಕೆ ಎಂಬುದಾಗಿ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡಿದಾಗ ವೈಶಂಪಾಯನರು ಉತ್ತರವನ್ನು ಕೊಡ್ತಾರೆ. ವೈಶಂಪಾಯನ ವಾಚ: ದ್ವಾದಶೇ ಸಮತಿಕ್ರಾಂತೆ ವರ್ಷೆ ಪ್ರಾಪ್ತೆ ತ್ರಯೋದಶ ಪಾಂಡೂನಾಂ ಹಿತಕೃಚ್ಛಕ್ರಃ ಕರ್ಣಂ ಭಿಕ್ಷಿತುಮುದ್ಯತಃ. 12ನೆಯ ವರ್ಷ ಮುಗಿತಾ ಬಂದಿದೆ. ಇನ್ನು ಕೆಲವು ದಿನಗಳಲ್ಲಿ, ಕೆಲವು ತಿಂಗಳಲ್ಲಿ 13ನೆಯ ವರ್ಷ ಆರಂಭವಾಗಬೇಕು. ಅರ್ಥಾತ್ ವನವಾಸದ ಕೊನೆ ಭಾಗದೊಳಗೆ ಕರ್ಣನನ್ನು ಕುರಿತು ಭಿಕ್ಷೆಯನ್ನು ಬೇಡುವುದಕ್ಕಾಗಿ ಇಂದ್ರ ತಾನು ವಿಚಾರವನ್ನು ಮಾಡಿದ. ಈ ವಿಚಾರವನ್ನು ತಿಳಿದ ಸೂರ್ಯ ಕರ್ಣನ ಮಗ, ಹಾಗಾಗಿ ಮಗನ ಮೇಲಿನ ತುಂಬ ಪ್ರೀತಿಯಿಂದ ಒಂದು ದಿನ ಸ್ವಪ್ನದೊಳಗೆ ಬ್ರಾಹ್ಮಣನ ವೇಷದೊಳಗೆ ಬರ್ತಾನೆ. ಸ್ವಪ್ನಾಂತೆ, ಬೆಳಗಿನ ಜಾವ ಸ್ವಪ್ನದಲ್ಲಿ ಬಂದ. ಆ ಬ್ರಾಹ್ಮಣನ ತೇಜಸ್ಸು ನೋಡಿ ಕರ್ಣ ಕನಸಿನೊಳಗೇನೆ ನಮಸ್ಕಾರವನ್ನು ಮಾಡ್ತಾನೆ. ವಿದಿತಂ ತೇನ ಶೀಲಂ ತೇ ಸರ್ವಸ್ಯ ಜಗತಸ್ತಥ ಕೃಪಯಾ ಪರಯಾವಿಷ್ಟಃ ಪುತ್ರ ಸ್ನೇಹಚ್ಚ ಭಾರತ
ಬ್ರಾಹ್ಮಣೋ ವೇದಿವಿದ್ ಭೂತ್ವಾ ಸೂರ್ಯೋ ಯೋಗರ್ಧಿ ರೂಪವಾನ್ ಉಪಯಾಸ್ಯತಿ ಶಕ್ರಸ್ತ್ವಾಂ ಪಾಂಡವಾನಾಂ ಹಿತೇಪ್ಸಯ ಬ್ರಾಹ್ಮಣ ಛದ್ಮನಾಕರಣ ಕುಂಡಲೋಪಜಿಹಿರಿಷಯ. ಕರ್ಣ, ರಾಧೇಯ, ಬ್ರಾಹ್ಮಣನ ವೇಷದಲ್ಲಿ ಬಂದ ಇಂದ್ರ ಪಾಂಡವರಿಗೆ ಹಿತವಾಗಲಿ, ಪಾಂಡವರಿಗೆ ಮಂಗಳವಾಗಲಿ ಎನ್ನುವ ದೃಷ್ಟಿಯಿಂದ ನಿನ್ನ ಅಭೇದ್ಯವಾದ ಕವಚ ಹಾಗೂ ಕರ್ಣಕುಂಡಲಗಳನ್ನು ದಾನ ಬೇಡುವುದಕ್ಕಾಗಿ ಬರ್ತಾನೆ. ಸರ್ವಥಾ ನೀನು ಕೊಡಬೇಡ. ಯಾಕೆ? ಪಾಂಡವರ ಹಿತಕ್ಕಾಗಿ ಅವನು ಬೇಡ್ತಾನೆ. ರತ್ನೈಃ ಸ್ತ್ರೀವಿಸ್ತತಾ ಗೋಭೀಃ ಧನೈಃ ಬಹುವಿಧೈರಪಿ ನಿದರ್ಶನೈಶ್ಚ ಬಹುಭಿಃ ಕುಂಡಲೇಪ್ಸು ಪುರಂತರ. ನೀನು ರತ್ನ ಕೊಡು, ಸ್ತ್ರೀಯರನ್ನು ಒಪ್ಪಿಸು, ಆಕಳುಗಳನ್ನು ದಾನ ಕೊಡು, ಬಹುವಿಧವಾದ ಧನವನ್ನು ಕೊಡ್ತೇನೆ ಅಂತ ಹೇಳು. ಏನು ಹೇಳಿದರೂ ಕೂಡ ಅವನು ಕವಚ ಕುಂಡಲಗಳೇ ಬೇಕು ಅಂತಾನೆ. ನೀನು ಅವುಗಳನ್ನು ಕೊಟ್ಟು ಕವಚ ಕುಂಡಲಗಳನ್ನು ನಿನ್ನಲ್ಲಿ ಉಳಿಸಿಕೋ. ಯದಿ ದಾಸ್ಯಸಿ ಕರ್ಣತ್ವಂ ಸಹಜೆ ಕುಂಡಲೇ ಶುಭೆ ಆಯುಷ ಪ್ರಕ್ಷಯಂ ಗತ್ವ ಮೃತ್ಯೋರ್ವಶಮುಪೈಷ್ಯಸಿ. ಅಲ್ಲ, ಕವಚ ಕುಂಡಲಗಳನ್ನು ಕೊಡೋದ್ರಿಂದ ಏನಾಗುವುದಿದೆ ಅಂತ ಕೇಳಲಿಕ್ಕೆ ಹೋಗಬೇಡ. ಆಯುಷ ಪ್ರಕ್ಷಯಂ ಗತ್ವ, ಆಯುಷ್ಯ ಕ್ಷೀಣವಾಗತ್ತೆ, ನಾಶವಾಗತ್ತೆ, ಮೃತ್ಯುವಿನ ವಶವಾಗ್ತೀಯ. ಆದ್ದರಿಂದಾಗಿ ಸರ್ವಾತ್ಮನ ನಿನ್ನ ಕವಚ ಹಾಗೂ ಕುಂಡಲಗಳನ್ನು ಕೊಡಬೇಡ. ಅಂಥದ್ದೇನಿದೆ ಇದರಲ್ಲಿ ಅಂತ ಹೇಳಿದ್ರೆ ಒಂದು ಅಪೂರ್ವವಾದ ವಿಷಯವನ್ನು ಮಹಾಭಾರತ ನಮಗೆ ಕೊಡುತ್ತೆ. ಅಮೃತಾದುತ್ಥಿತಂ ಹೇತದುಭಯಂ ರತ್ನ ಸಂಹಿತಂ ತಸ್ಮಾತ್ ದ್ರಕ್ಷ್ಯಂ ತ್ವಯಾಕರಣ ಜೀವಿತಂ ಚೇತ್ ಪ್ರಿಯಂ ತವ. ಈ ಕವಚ ಹಾಗೂ ಕುಂಡಲಗಳೇನಿವೆ ಇದು ಎಲ್ಲೋ ಹುಟ್ಟಿದ್ದು ಅಲ್ಲ, ಅಮೃತ ಮಥನ ಕಾಲದೊಳಗೆ ಹುಟ್ಟಿರುವಂತಹದ್ದು. ಇವು ದಿವ್ಯವಾಗಿದೆ, ಅಭೇದ್ಯವಾಗಿದೆ, ಮುತ್ತು ರತ್ನಗಳಿಂದ ಕೂಡಿರುವಂತಹದ್ದಾಗಿದೆ. ಆದ್ದರಿಂದ ಇದನ್ನು ರಕ್ಷಣೆಯನ್ನು ಮಾಡಬೇಕೇ ಹೊರತು ಇದನ್ನು ಎತ್ತಿ ದಾನವನ್ನಾಗಿ ಕೊಡಬೇಡ. ನಿನಗೆ ಬದುಕುವ ಅಪೇಕ್ಷೆ ಇದ್ದರೆ ಈ ಕವಚ ಹಾಗೂ ಕುಂಡಲಗಳನ್ನು ರಕ್ಷಣೆಯನ್ನು ಮಾಡಿಕೋ ಅಂತ ಹೇಳಿ. ಕರ್ಣೋವಾಚ, ಆಗ ಕರ್ಣ ಹೇಳ್ತಾನೆ, ಕೋ ಮಾಮೇವಂ ಭವಾನ್ ಪ್ರಾಹ ದರ್ಶಯನ್ ಸೌಹೃದಂ ಪರಂ ಕಾಮಯ ಭಗವನ್ ಬ್ರೂಹಿ ಕೋ ಭವನ್ ದ್ವಿಜ ವೇಷದೃಕ. ಸ್ವಾಮಿ, ದ್ವಿಜ ಬ್ರಾಹ್ಮಣನ ವೇಷದಲ್ಲಿ ಬಂದ ನೀವು ಯಾರು? ನನಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಬ್ರಾಹ್ಮಣ ಹೇಳ್ತಾನೆ, ಅಹಂ ತಾತ ಸಹಸ್ರಾಂಶೋ ಸೌಹೃದತ್ವಾಂ ನಿದರ್ಶಯೇ ಕುರುಷ್ವೇತದ್ವಚೋ ಮೇ ತ್ವಂ ಏತಚ್ಛೇಯ ಪರಂ ಹಿತೆ. ನಾನು ಮತ್ತಿನ್ಯಾರಲ್ಲ, ನಾನು ಸೂರ್ಯ, ನಾನು ನಿನ್ನ ತಂದೆ. ನಾನು ಎಷ್ಟು ಹೇಳ್ತಾ ಇದ್ದೇನೆ ಅಷ್ಟನ್ನು ನೀನು ಕೇಳು. ಏನು ಬ್ರಾಹ್ಮಣ? ಆಗ ಕರ್ಣ ಹೇಳ್ತಾನೆ, ಸಾಧ್ಯನೇ ಇಲ್ಲ. ಯಥಾಹಂ ದ್ವಿಜಮುಖ್ಯೇಭ್ಯೋ ದದ್ಯಾಂ ಪ್ರಾಣಾನಪಿ ಧ್ರುವಂ ಯದ್ಯಾಗಚ್ಚತಿ ಮಾಂ ಶಕ್ರೋ ಬ್ರಾಹ್ಮಣ ಛದ್ಮನ ವೃತಃ. ಹೇ ಸೂರ್ಯ, ಕೇಳಿಲ್ಲಿ, ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರ ನನಗೆ ಮೋಸ ಮಾಡ್ತಾನೆ ಎನ್ನುವುದು ಗೊತ್ತಿದ್ದರೂ ಕೂಡ ನಾನು ಬ್ರಾಹ್ಮಣನಿಗೆ ದಾನ ಕೊಡುವುದರೊಳಗೆ ನಾನು ಹಿಂದೇಟು ಹಾಕುವುದಿಲ್ಲ. ದಾಸ್ಯಾಮಿ ವಿಬುಧ ಶ್ರೇಷ್ಠ ಕುಂಡಲೆ ವರ್ಮಚೋತ್ತಮಂ. ಈ ಕವಚವನ್ನಾಗಲಿ ಕುಂಡಲಗಳನ್ನಾಗಲಿ ಅವಶ್ಯವಾಗಿ ನಾನು ದಾನ ಕೊಡ್ತೇನೆ. ಯಾಕೆ? ದಾನ ಬೇಡಲು ನನ್ನ ಮನೆಗೆ ಬಂದವರನ್ನು ನಾನು ದಾನ ಕೊಡುವುದಿಲ್ಲ ಅಂತ ಹೇಳಿ ಬ್ರಾಹ್ಮಣರನ್ನು ನಾನು ತಿರುಗಿ ಕಳಿಸಲಾರೆ. ಇದು ನನ್ನ ಘೋರವಾದ ಪ್ರತಿಜ್ಞೆ ಇದೆ ಅಲ್ವಾ? ನಾನು ಹುಟ್ಟಿದಾಗ ನಾನು ಮಾಡಿದ ಪ್ರತಿಜ್ಞೆ ಇದೆ. ತನ್ಮೇ ಕೀರ್ತಿಕರಂ ಲೋಕೆ ತಸ್ಯ ಕೀರ್ತಿರ್ಭವಿಷ್ಯತಿ. ನಾನು ದಾನವನ್ನು ಕೊಡುವುದರಿಂದ ನನ್ನ ಕೀರ್ತಿ ಅಭಿವೃದ್ಧಿಸುತ್ತೆ. ಮೋಸ ಮಾಡಲು ಬಂದ ಪಾಂಡವರ ಅಪೇಕ್ಷೆಗಾಗಿ ಮೋಸ ಮಾಡಲಿಕ್ಕಾಗಿ ಬಂದ ಇಂದ್ರನಿಗೂ ಕೂಡ ಎತ್ತಿ ದಾನವನ್ನು ಕೊಟ್ಟಿದ್ದಾನೆ ಎನ್ನುವ ಕೀರ್ತಿ ನನಗೆ ಬರುತ್ತೆ. ಪಾಂಡವರಿಗಾಗಿ ಮೋಸ ಮಾಡಿದ ಎನ್ನುವ ಅಪಕೀರ್ತಿ ಇಂದ್ರನಿಗೆ ಬರುತ್ತೆ. ಕೀರ್ತಿಮಾನ್ ಅಷ್ಟುತೇ ಸ್ವರ್ಗಂ ಹೀನ ಕೀರ್ತಿಸ್ತು ನಶ್ಯತಿ. ಯಾರಿಗೆ ಕೀರ್ತಿ ಉಳ್ಳವರಾಗಿದ್ದಾರೆ, ಶುದ್ಧವಾದ ಕೀರ್ತಿ ಉಳ್ಳವರಾಗಿದ್ದಾರೆ, ಅವರು ಸ್ವರ್ಗವನ್ನು ಪಡಿತಾರೆ. ಕೀರ್ತಿಯನ್ನು ಯಾರು ನಾಶ ಮಾಡಿಕೊಂಡಿದ್ದಾರೆ ಅವರು ನಾಶವಾಗಿ ಹೋಗ್ತಾರೆ ಅಲ್ವಾ? ಕೀರ್ತಿರ್ಹಿ ಪುರುಷಂ ಲೋಕೆ ಸಂಜೀವಯತಿ ಮಾತೃವತ. ಬಹಳ ಅದ್ಭುತವಾದ ಮಾತು. ಕೀರ್ತಿ ಏನಿದೆ, ತಾಯಿಯಂತೆ ಅಕೀರ್ತಿವಂತನಾದ ಮನುಷ್ಯನನ್ನು ದಷ್ಟಪುಷ್ಟವನ್ನಾಗಿ ಮಾಡುತ್ತೆ. ಕೀರ್ತಿಯ ಕಾರ್ಯ ಎಷ್ಟು ವೈಭವದ ಕೀರ್ತಿ ಬರುತ್ತೋ ಅಷ್ಟು ಅವನು ಸಾಧನೆಯೊಳಗೆ ಉನ್ಮುಖನಾಗುತ್ತಾನೆ.
ಯಾವ ವಿಧದಲ್ಲಿ ಕೀರ್ತಿ ಬಂದಿದೆ ಆ ವಿಧದಲ್ಲಿ ತಾನು ಇನ್ನೂ ಹೆಚ್ಚು ಬೆಳೀತಾ ಹೋಗ್ತಾನೆ. ಆದ್ದರಿಂದಾಗಿ ಕೀರ್ತಿವಂತ ಏನಿದ್ದಾನೆ ಇವನು, ಈ ಕೀರ್ತಿ ಅನ್ನೋದೇನಿದೆ ಇದು ತಾಯಿಗೆ ಸಮವಾದದ್ದು. ಹಾಗಾಗಿ ತಾಯಿ ಹೇಗೆ ಮಗನನ್ನು ಧಷ್ಟಪುಟ್ಟನನ್ನಾಗಿ ಮಾಡ್ತಾಳೋ ಆ ನಿಟ್ಟಿನೊಳಗೆ ಕೀರ್ತಿಯೂ ಕೂಡ ವ್ಯಕ್ತಿಯನ್ನು ಸಾಧನೆಯ ಮಾರ್ಗದೊಳಗೆ ಬಹಳ ಉನ್ನತ ಮಟ್ಟದಲ್ಲಿ ಬೆಳೆಸುತ್ತೆ, ಧಷ್ಟಪುಟ್ಟನನ್ನಾಗಿ ಮಾಡುತ್ತೆ. ಆದ್ದರಿಂದಾಗಿ ಅಂತಹ ಕೀರ್ತಿಯನ್ನು, ಅಂತಹ ತಾಯಿಯನ್ನು ನಾನು ಎಂದಿಗೂ ಕಳೆದುಕೊಳ್ಳಲಾರೆ. ಇಹಲೋಕೆ ವಿಶುದ್ಧ ಕೀರ್ತಿ ರಾಯುರ್ವಿವರ್ಧಿನಿ. ಈ ಲೋಕದೊಳಗೆ ಶುದ್ಧವಾದ ಕೀರ್ತಿ ಏನಿದೆ ಇದು ಆಯುಷ್ಯವನ್ನು ಬೆಳೆಸುತ್ತದೆ. ಆದ್ದರಿಂದಾಗಿ ಸಹಜವಾಗಿ ನನ್ನ ಶರೀರದ ಮೇಲೆ ಬಂದ ಈ ಕವಚ ಕುಂಡಲಗಳನ್ನು ದಾನ ಕೊಡುವುದರಿಂದ ನನಗೆ ಬರುವ ಕೀರ್ತಿ ಏನಿದೆ ಇದರಿಂದ ಆಯುಷ್ಯವೂ ಬೆಳೆಯುತ್ತೆ. ನಾನು ಇತೋಪ್ಯತಿಶಯವಾಗಿ ಧೃಷ್ಟಪುಷ್ಟನನ್ನಾಗಿ ಬೆಳಿತೇನೆ. ಆದ್ದರಿಂದಾಗಿ ಏನು ವಿಚಾರವಿಲ್ಲ, ನಾನು ಕವಚ ಹಾಗೂ ಕುಂಡಲಗಳನ್ನು ದಾನವಾಗಿ ಕೊಟ್ಟು ತೀರ್ತೇನೆ, ಅವನೇನಾದರೂ ಬೇಡಲಿಕ್ಕೆ ಬಂದರೆ ಅಂತ ಇಷ್ಟು ಕರ್ಣ ತಾನು ಗಟ್ಟಿಯಾಗಿ ಹೇಳಿದ. ಆಗ ಸೂರ್ಯ ಹೇಳ್ತಾನೆ, ಮಾಹಿತಂ ಕರ್ಣ ಕಾಶೀಸ್ತಂ ಆತ್ಮನ ಸಹೃದಾಂ ತಥಾ ಪುತ್ರಾಣಾಮತ ಭಾರ್ಯಾಣಾಂ ಅಥೋ ಮಾತುರಥೋಪಿತೋ ಶರೀರಸ್ಯಾವಿರೋಧೇನ ಪ್ರಾಣಿನಾಂ ಪ್ರಾಣವೃದ್ವರ. ನೋಡು ಕರ್ಣ, ನಿನಗೆ ಅಹಿತವಾದದ್ದನ್ನು ಮಾಡಬೇಡ. ಯಾವ ಕೀರ್ತಿ ನಿನಗೆ ಅಹಿತವನ್ನು ಉಂಟು ಮಾಡುತ್ತೋ ಆ ಕೀರ್ತಿ ಸರಿಯಾದ ಶುದ್ಧವಾದ ಕೀರ್ತಿ ಎಂದಲ್ಲಲ್ವ. ಆದ್ದರಿಂದಾಗಿ ನೀನು ದಾನವಾಗಿ ಕವಚ ಕುಂಡಲಗಳನ್ನು ದಾನವಾಗಿ ಕೊಡೋಣದ್ರಿಂದ ನಿನಗೇನಾದರೂ ಕೀರ್ತಿ ಬರುತ್ತೆ. ಆ ಕೀರ್ತಿಯಿಂದ ನಿನ್ನ ಜೀವಕ್ಕೇನೆ ಕುತ್ತು ತರ್ತಾ ಇರುವಾಗ, ನಿನ್ನ ಜೀವಕ್ಕೇನೆ ತೊಂದರೆ ಆಗ್ತಾ ಇರುವಾಗ ಅಂಥ ಕೀರ್ತಿಯಿಂದ ಬೆನ್ನತ್ತೋದು ಎಷ್ಟು ಯೋಗ್ಯವಾದದ್ದು? ಕೀರ್ತಿಶ್ಚ ಜೀವತಃ ಸಾಧ್ವಿ ಪುರುಷಸ್ಯ ಮಹಾದ್ಯುತೆ ಮೃತಸ್ಯ ಕೀರ್ತ್ಯಾಂ ಕಿಂ ಕಾರ್ಯಂ ಭಸ್ಮೀಭೂತಸ್ಯ ದೇಹಿನಃ. ಬದುಕಿದವನಿಗೆ ಕೀರ್ತಿ ನೀನು ಹೇಳಿದ ಹಾಗೆ ಧಷ್ಟಪುಟ್ಟನನ್ನಾಗಿ ಮಾಡಬಹುದು. ನಾಳೆ ನೀ ಸತ್ತ ಮೇಲೆ ಈ ಕೀರ್ತಿ ನಿನಗೇನು ಉಪಯೋಗಕ್ಕೆ ಬರುತ್ತಾ ಮೂರ್ಖ? ಮೃತ ಕೀರ್ತಿಂನ ಜಾನೀತೆ. ಸತ್ತವನ ಕೀರ್ತಿಯನ್ನು ಏನಾದರೂ ತಿಳಿದುಕೊಳ್ಳುತ್ತಾನೆಯೇ? ಜೀವನ್ ಕೀರ್ತಿಂ ಸಮಷ್ಣತೆ. ಬದುಕಿದವನ ಕೀರ್ತಿಯನ್ನು ಆನಂದದಿಂದ ಅನುಭವಿಸ್ತಾನಲ್ವ. ಆದ್ದರಿಂದಾಗಿ ನಾನು ಹೇಳೋದು, ಅಹಿತವಾದ ನಿನಗೆ ಮೃತ್ಯುವನ್ನು ತಂದುಕೊಡುವ ಕೀರ್ತಿಯಿಂದ ಬೆನ್ನ ಹತ್ತುವುದರಿಂದ ನಿನಗೆ ಹಾನಿ ಆಗತ್ತೆ. ಆದ್ದರಿಂದಾಗಿ ಅಂತಹ ಕೀರ್ತಿ ನಿನಗೆ ಬೇಡ ಅಂತ ಹೇಳುವುದಲ್ಲದೇನೆ, ಈ ಕವಚ ಹಾಗೂ ಕುಂಡಲಗಳು ನಿನ್ನ ಬಳಿ ಇರೋಣದರಿಂದಾಗಿ ಅರ್ಜುನ ನಿನ್ನನ್ನು ಸಂಹಾರವನ್ನು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಸ್ವಯಂ ಇಂದ್ರದ ವಜ್ರಾಯುಧವನ್ನು ಪ್ರಯೋಗವನ್ನು ಮಾಡಿದ್ರು ನಿನ್ನನ್ನು ಸಂಹಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಕವಚ ಕುಂಡಲಗಳನ್ನು ದಾನವಾಗಿ ಕೊಡ್ತೇನೆ ಅಂತ ಹೇಳ್ತಾ ಇದೆಯಲ್ಲೋ, ಯಾಕೋ ಮಾರ, ಅಷ್ಟೇ ಯಾಕೆ ನನಗೆ ಹಠ ಅಂತ ಸೂರ್ಯ ಕರ್ಣನಿಗೆ ಕೇಳಿದ. ಆಗ ಕರ್ಣ ಹೇಳ್ತಾನೆ, ಭಗವಂತಮಹಂ ಭಕ್ತೋ ಯಥಾ ಮಾಂ ವೆತ್ಥ ಗೋಪತೆ ತಥಾ ಪರಮತಿಗ್ಮಾಂಶೋ ನಾಸ್ತ್ಯದೇಯಂ ಕಥಂಚನ. ಸ್ವಾಮಿ, ನಾನು ನಿನ್ನ ಭಕ್ತ, ನೀನು ಹೇಳಿದ ಮಾತನ್ನು ನಾನು ಅವಶ್ಯವಾಗಿ ಪರಿಪಾಲನೆಯನ್ನು ಮಾಡ್ತೇನೆ. ಆದರೆ ನನಗೆ ದಾನದ ವಿಷಯ ಬಂದಾಗ ಮಾತ್ರ ನಾನು ದಾನ ಕೊಡುವುದಿಲ್ಲ ಅಂತ ನಾನು ಹೇಳಲಾರೆ. ನಮೇ ದಾರಾಹ ನಮೇ ಪುತ್ರಾಹ ನಚಾತ್ಮ ಸೋರ್ದೋ ನಚ ತಥೇಷ್ಟ ವೈ ಸದಾ ಭಕ್ತ್ಯ ಯಥಾ ತ್ವಂ ಗೋಪತೆ ಮಮ. ನನ್ನ ಹೆಂಡತಿಗಿಂತಲೂ, ನನ್ನ ಪುತ್ರರಿಗಿಂತಲೂ, ನನ್ನ ಗೆಳೆಯರಿಗಿಂತಲೂ, ನನಗಿಂತಲೂ ಹೆಚ್ಚು ನಾನು ನಿಮ್ಮಲ್ಲಿ ಪ್ರೀತಿಯನ್ನು ಮಾಡ್ತೇನೆ ಸೂರ್ಯ. ಇದರಲ್ಲಿ ಎರಡು ಮಾತಿಲ್ಲ. ತ್ವಂ ತು ಮೇ ಕ್ಷಂತುಮರ್ಹಸಿ. ನಾನು ನಿಮ್ಮ ಮಾತನ್ನು ಮೀರ್ತೇನೆ, ನೀವು ಕ್ಷಮೆಯನ್ನು ಮಾಡಬೇಕು. ಆದರೆ ನಾನು ಅನೃತ ಸುಳ್ಳಿನಿಂದ ಮಾತ್ರ ತುಂಬ ಹೆದರ್ತೇನೆ. ಆದ್ದರಿಂದಾಗಿ ನನಗೆ ಪರಶುರಾಮ ದೇವರು ಕೊಟ್ಟ ಅಸ್ತ್ರವಿದೆ, ದ್ರೋಣಾಚಾರ್ಯರು ಕೊಟ್ಟ ಅಸ್ತ್ರಗಳಿವೆ. ಆದ್ದರಿಂದ ನಾನು ಅರ್ಜುನನನ್ನು ಗೆಲ್ತೇನೆ ಹೊರತು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಬೇಡಲು ಬಂದ ಬ್ರಾಹ್ಮಣನನ್ನು ನಾನು ಯಾವ ಕಾರಣಕ್ಕೂ ಕೂಡ ತಿರುಗಿ ಕಳಿಸಲಾರೆ ಎಂಬುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಆ ಪ್ರತಿಜ್ಞೆಯಿಂದ ಹಿಂದೆ ಅಡಿ ಇಡುವುದಕ್ಕೆ, ಸುಳ್ಳು ಮಾತನಾಡುವುದಕ್ಕೆ ನಾನು ಹೆದರ್ತೇನೆ. ಆದ್ದರಿಂದಾಗಿ ಸಾಧ್ಯವಿಲ್ಲ ಅಂತ ಇಷ್ಟು ಗಟ್ಟಿಯಾಗಿ ಹೇಳಿದಾಗ ಸಂತುಷ್ಟನಾದ, ನಿನ್ನ ಪ್ರತಿಜ್ಞೆಗೆ ನೀನು ಬದ್ಧನಾಗಿದ್ದೀಯಲ್ಲೋ ಮಹಾರಾಯ ಅಂತ ಹೇಳಿ ಸಂತುಷ್ಟನಾಗಿರ್ತಕ್ಕಂಥ ಸೂರ್ಯ ಕರ್ಣನಿಗೆ ಹೇಳ್ತಾನೆ, ಆ ಇಂದ್ರ ಬಂದಾಗ ಅವನಿಂದ ಶಕ್ತ್ಯಸ್ತ್ರವನ್ನು ಕೊಡುವುದಾಗಿದ್ದರೆ ಕರ್ಣಕುಂಡಲಗಳನ್ನು ಕೊಡ್ತೇನೆ ಎನ್ನುವ ಒಂದು ಒಪ್ಪಂದದ ಮೇಲೆ ನೀನು ಕರ್ಣಕುಂಡಲಗಳನ್ನು ಅವಶ್ಯವಾಗಿ ದಾನವಾಗಿ ಕೊಡು ಅಂತ ಇಷ್ಟು ಹೇಳಿದಾಗ ಕರ್ಣ ಹೇಳ್ತಾನೆ, ಯದಿಮಾಮಿಂದ್ರ ಆಯಾತಿ ಕುಂಡಲಾರ್ಥಂ ಪರಂತಪ ಶಕ್ತ್ಯ ತಸ್ಮೈ ಪ್ರದಾಸ್ಯಾಮಿ ಕುಂಡಲೇ ವರ್ಮ ಚೈವಚ.
ಇಂದ್ರ ಏನಾದರೂ ನೀನು ಹೇಳಿದ ಹಾಗೆ ನನ್ನ ಬಳಿ ಕವಚ ಕುಂಡಲಗಳನ್ನು ಬೇಡುವುದಕ್ಕಾಗಿ ಬಂದರೆ ನಾನು ಶಕ್ತಸ್ತ್ರವನ್ನು ಸ್ವೀಕಾರವನ್ನು ಮಾಡಿ ಕವಚ ಕುಂಡಲಗಳನ್ನು ಕೊಡ್ತೇನೆ ಅಂತ ನಾನು ಇಷ್ಟು ಹೇಳಬಲ್ಲೆ ಅಂತ ಹೇಳಿದಾಗ ಸೂರ್ಯ ಆಶೀರ್ವಾದವನ್ನು ಮಾಡಿದ, ಅನುಗ್ರಹವನ್ನು ಮಾಡಿ ತಾನು ಅದೃಶ್ಯನಾಗಿ ಹೋದ. ಆಗ ಇಂದ್ರ ಯಥಾ ಪ್ರಕಾರ ಬೆಳಗಿನ ಜಾವ ಕರ್ಣಂದು ಒಂದು ನಿಯಮವಿತ್ತು, ಆದಿಪರ್ವದಲ್ಲಿ ತುಂಬ ವಿಸ್ತಾರವಾಗಿ ಬಂದಿದೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಬೆಳಿಗ್ಗಿನ ಜಾವ 4 ಗಂಟೆಗೆ ಸ್ನಾನವನ್ನು ಮಾಡಿ ಎದ್ದು ನಿಂತು ಜಪ ಮಾಡೋದಕ್ಕೆ ಅವನು ಪ್ರಾರಂಭವನ್ನು ಮಾಡಿದರೆ ಸೂರ್ಯ ಬೆನ್ನು ಸುಡಬೇಕು. ಅರ್ಥಾತ್ ಮಧ್ಯಾಹ್ನ ದಾಟಿ 1 ಗಂಟೆ 2 ಗಂಟೆ ಬರುವವರೆಗೂ ಕೂಡ ಅಖಂಡವಾಗಿ ಜಪ ಮಾಡ್ತಾ ಇದ್ದ. ಆ ಜಪಕಾಲದೊಳಗೆ ಯಾವುದೇ ಬ್ರಾಹ್ಮಣ ದಾನ ಬೇಡುವುದಕ್ಕಾಗಿ ಬಂದರೆ ಆ ಬ್ರಾಹ್ಮಣನನ್ನು ದಾನ ಕೊಡದೆ ಬರಿಗೈಯಿಂದ ಕಳಿಸ್ತಿದ್ದಿಲ್ಲ. ಅವನು ಏನು ದಾನ ಬೇಡಿದರೂ ಆ ದಾನವನ್ನು ಕೊಡ್ತಿದ್ದ ಕರ್ಣ. ಇದು ಕರ್ಣನ ದೈನಂದಿನ ಜೀವನವಾಗಿತ್ತು. ಆದ್ದರಿಂದಾಗಿಯೇನೆ ಅವನಿಗೆ ದಾನೀಕರಣ, ವೀರಕರ್ಣ, ಶೂರಕರ್ಣ, ವೀರ ಶೂರ ಇವೆರಡು ಬೇರೆ ಬೇರೆ ಕಾರಣಕ್ಕಾಗಿ ದಾನ ಅಂತ ಅವನ ಬಿರುದಿನಲ್ಲಿ ಸೇರಿಕೊಂಡಿದ್ದೆ. ಈ ಮಟ್ಟದಲ್ಲಿ ದಾನವನ್ನು ಮಾಡೋಣದ್ರಿಂದಾಗಿ ಅವನ ಕೀರ್ತಿ ಅದ್ಭುತವಾಗಿರುವಂತಹದ್ದು. ಹಾಗಾದರೆ ಸೂರ್ಯನ ಮಗ ಕರ್ಣ ಹೇಗೆ ಅಂತ ಜನಮೇಜಯ ರಾಜ ಮಧ್ಯೆ ಪ್ರಶ್ನೆಯನ್ನು ಮಾಡಿದಾಗ ಒಂದು ಸಂಕ್ಷೇಪವಾದ ಸಣ್ಣ ಕಥೆಯನ್ನು ಹೇಳ್ತಾರೆ. ಹಿಂದೆ ಪೃಥಾ ಅಂತ ಕುಂತಿ ಭೋಜರಾಜನ ಸಾಕು ಮಗಳು. ಆ ಪೃಥೆ ಹತ್ರ ದೂರ್ವಾಸರು ಬಂದು ಅನೇಕ ವರ್ಷಗಳ ಕಾಲ ವಿಶೇಷ ರೀತಿಯಿಂದ ಸೇವೆಯನ್ನು ಮಾಡಿಸಿಕೊಡ್ತಾರೆ. ಹೇಗೆ ಸೇವೆಯನ್ನು ಮಾಡಿಸಿಕೊಡ್ತಾರೆ ಅಂತಂದರೆ, ತಥಾಯಾದಿ ರಾಜೇಂದ್ರ ಸಾಯಂ ರಾತ್ರ ವಥೋ ಪುನಃ. ಅವರು ಸೇವೆಗಾಗಿ ಕುಂತಿ ಭೋಜರಾಜನ ಹತ್ತಿರ ಇರುವಾಗ ಕುಂತಿ ಸೇವೆ ಮಾಡಲಿಕ್ಕಿರ್ತಾಳೆ ಪೃಥೆ. ಅವಳ ಸೇವೆಗೆ ಎಷ್ಟು ವಿಚಿತ್ರವಾದಂತಂದರೆ, ಈ ಪುಣ್ಯಾತ್ಮ ದುರ್ವಾಸ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಸಾಯಂಕಾಲ ಬರ್ಬೋದು, ರಾತ್ರಿ ಬರ್ಬೋದು, ಸ್ವಪ್ನ ಕಾಲದಲ್ಲಿ ಬರ್ಬೋದು, ಬೆಳಗಿನ ಜಾವ ಬರ್ಬೋದು, ಇನ್ಯಾವಾಗೂ ಬರ್ಬೋದು. ತಂಚ ಸರ್ವಾಸು ವೇಲಾಸು ಭಕ್ಷ್ಯಭೋಜ್ಯ ಪ್ರತಿಶ್ರಯೈ. ಭಕ್ಷ್ಯಭೋಜ್ಯಗಳನ್ನು ಸರ್ವಕಾಲದೊಳಗೂ ಬಿಸಿ ಬಿಸಿಯಾಗಿ ಸಿದ್ಧವಾಗಿ ಇಟ್ಟು ಸೇವೆಯನ್ನು ಮಾಡ್ತಾಳೆ. ಆ ಬ್ರಾಹ್ಮಣ ಯಾವಾಗ ಬಂದರೂ ಅವರಿಗೆ ಊಟಕ್ಕೆ ಸಿದ್ಧವಾಗಿರಬೇಕು ಅಂತ. ಸ್ವಪ್ನಕಾಲೇ ಪುನಶ್ಚೇತಿ. ಸ್ವಪ್ನಕಾಲದೊಳಗೆ ಮಧ್ಯರಾತ್ರಿ 2-3 ಗಂಟೆ ಸುಮಾರು ಬರಬೇಕು. ಬೆಳಗಿನ ಜಾವ 4-5ಕ್ಕೆ ಬರಬೇಕು. ಸಾಯಂಕಾಲ 5-6ಕ್ಕೆ ಬರಬೇಕು. 7-8ಕ್ಕೆ ಬರಬೇಕು. ಹೇಗೆ ಬಂದರೂ ಕೂಡ ಶಿಷ್ಯವತ್ ಪುತ್ರವಚ್ಚೈವ ಸ್ವತೃವಚ್ಚ ಸ್ವಸಂಯುತ. ಶಿಷ್ಯರ ಹಾಗೆ, ಮಗನ ಹಾಗೆ, ಸೊಸೆಯ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ದೂರ್ವಾಸರನ್ನು ಚೆನ್ನಾಗಿ ಸೇವೆಯನ್ನು ಮಾಡಿದಾಗ ಸಂತುಷ್ಟರಾಗಿರ್ತಕ್ಕಂಥ ದೂರ್ವಾಸರು ಒಂದು ಅದ್ಭುತವಾದ ಮಂತ್ರವನ್ನು ಕೊಡ್ತಾರೆ. ಈ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಸ್ಮರಣೆಯನ್ನು ಮಾಡ್ತೀಯ ಆ ದೇವತೆ ಬಂದು ನಿನಗೆ ಸಂತಾನವನ್ನು ಕೊಡ್ತಾನೆ. ಹಾಗಾಗಿ ಆ ಮಂತ್ರವನ್ನು ಪಡಿತಾಳೆ. ಮಂತ್ರವನ್ನು ಪಡೆದಾದ ಮೇಲೆ ಕೆಲವು ದಿನಗಳು ಕಳೆದು ಹೋದ ಮೇಲೆ ದೂರ್ವಾಸರು ಕೊಟ್ಟ ಮಂತ್ರ ಇದು ಸತ್ಯವಾಗಿದೆಯೋ ಸುಳ್ಳಾಗಿದೆಯೋ ಪರೀಕ್ಷೆಯನ್ನು ಮಾಡೋಣ ಅಂತ ಬಾಲ್ಯ ಭಾವದೊಳಗೆ ಬೆಳಗಿನ ಜಾವ ಎದ್ದಿದ್ದಾಳೆ. ಸೂರ್ಯನನ್ನು ನೋಡಿದ್ಲು, ಮಂತ್ರವನ್ನು ಉಚ್ಚಾರಣವನ್ನು ಮಾಡಿದ್ಲು, ಸೂರ್ಯನನ್ನು ಸ್ಮರಣೆಯನ್ನು ಮಾಡಿದ್ಲು. ಕ್ಷಣದೊಳಗೆ ಏನೇ ಸೂರ್ಯ ಎದುರಿಗೆ ಬಂದ. ಕಿಂ ಕರೋಮಿ ವಶೋ ರಾಜ್ಞಿ ಬ್ರೂಹಿ ಕರ್ತ ತದಸ್ಮಿತೆ. ಏನು ಮಾಡಲಿ ಹೇಳೇ ಕುಂತಿ, ನಾನು ನಿನ್ನ ವಶನಾಗಿ ಬಂದಿದ್ದೇನೆ. ಆಗ ಕುಂತಿ ಹೇಳ್ತಾಳೆ ಗಾಬರಿಯಾಗಿ, ಗಮ್ಯತಾಂ ಭಗವಂಸ್ತತ್ರ ಯತ ಏವಾಗತೋ ಹಸಿ. ಹೇಗೆ ಬಂದಿಯೋ ಮಾರಾಯ, ಹಾಗೆ ಹೋಗ್ಬಿಡು. ನಾನು ಏನೋ ಕುತೂಹಲ ಬಾಲ್ಯ ಸ್ವಭಾವದಿಂದ ನಾನು ಹೇಳಿದ್ದೇನೆ, ಹೇ ಹಾಗೆಲ್ಲ ನಡೆಯೋದಿಲ್ಲ, ನಾನು ಸಂತಾನವನ್ನು ಕೊಟ್ಟೇ ಹೋಗೋನು. ನಾನು ಹೇಗೆ ತೆಗೆದುಕೊಳ್ಳಿ, ಸಣ್ಣ ಹುಡುಗಿದ್ದೇನೆ, ಕನ್ಯಾವಸ್ಥೆಯಲ್ಲಿದ್ದೇನೆ, ನನಗೆ ಬೇಕಾಗಿಲ್ಲ ಅಂತಂದ್ರೆ ನಾನು ನಿನಗೆ ಶಾಪ ಕೊಟ್ಟೇನೋ, ಬ್ರಾಹ್ಮಣನಿಗೆ ಶಾಪ ಕೊಟ್ಟೇನೋ, ನಿನ್ನ ಇಡೀ ರಾಜ್ಯವನ್ನು ಸುಟ್ಟು ಹಾಕೇನು ನಾನು. ಆದರೆ ಈ ಮಂತ್ರದ ಪ್ರಭಾವದಿಂದ ನಾನು ಮಾತ್ರ ನಿನಗೆ ಸಂತಾನವನ್ನು ಕೊಟ್ಟು ಹೋದೆ ಅಂತ ಹೇಳಿದಾಗ, ಅಲ್ಲ ಕನ್ಯಾಭಾವನೆ ಹೋಯಿತು ಅಂತಾದರೆ, ಕನ್ಯಾವಸ್ಥೆಯಲ್ಲೇನೆ ನಾನು ಮಕ್ಕಳನ್ನು ಪಡೆದು ಬಿಟ್ಟೆ ಅಂತಾದರೆ ಮುಂದೆ ನನ್ನ ಕೀರ್ತಿ, ನನ್ನ ಯಶಸ್ಸು, ನನ್ನ ಜೀವನ ಹೇಗಾದೀತು? ಈ ಹೆದರಿಕೆಯ ಹಾಗಾದ್ರೆ ನಿನ್ನ ಕನ್ಯಾವಸ್ಥೆ ಹೋಗುವುದಿಲ್ಲ. ಇದು ನನ್ನ ವರದಿಂದ, ನನ್ನ ಅನುಗ್ರಹದಿಂದ ಪುನಃ ವಿಶಿಷ್ಟವಾದ ಕನ್ಯಾವಸ್ಥೆ ನಿನಗೆ ಬಂದೇ ಬರುತ್ತೆ. ಆದರೆ ನಾನು ಸಂತಾನ ಕೊಡದೆ ನಾನು ಹೋಗಲಾರೆ ಅಂತ. ಹಾಗಾದರೆ ನೀನು ಸಂತಾನವನ್ನು ಕೊಡುವ ಗಟ್ಟಿಯಾದ ನಿರ್ಧಾರವನ್ನು ಮಾಡಿದರೆ ಅಮೃತ ಮಥನ ಕಾಲದೊಳಗೆ ಏನು ಕವಚ ಹಾಗೂ ಕುಂಡಲಗಳು ಬಂದಿತ್ತಲ್ಲ, ಆ ಕವಚ ಕುಂಡಲಗಳಿಂದ ಯುಕ್ತನಾಗಿರ್ತಕ್ಕಂಥ ಕೂಸೆ ಹುಟ್ಟಬೇಕು. ಅಂದರೆ ಈ ಕೆಲಸ ಈ ಸೂರ್ಯನಿಂದ ಆಗುವುದಿಲ್ಲ, ನಾನು ಸೇಫಾಗಿ ಉಳಿತೇನೆ ಅಂತ ಕುಂತಿ ಹೀಗೆ ಕೇಳಿದಾಗ ಸೂರ್ಯಂದ ಅವಶ್ಯವಾಗಿ ಹಾಗೆ ಹುಟ್ಟುತ್ತಾನೆ ಅಂತ ಹೇಳಿ ಆ ಕವಚ ಕುಂಡಲಗಳಿಂದ ಯುಕ್ತನಾದಗಿ ಹುಟ್ಟಿ ಬಂದ ಕೂಸೆ ಅವನು ಕರ್ಣ.
ಆ ಕರ್ಣನನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಏನಂತಾರೆ ಬುಟ್ಟಿಯೊಳಗೆ ಇಟ್ಟು ಅಲ್ಲಿ ಮುತ್ತು ರತ್ನಗಳನ್ನೆಲ್ಲವನ್ನು ಅದರೊಳಗೆ ಸೇರಿಸಿ ಹೇಗೆ ಬಿಡ್ತಾಳೆ ಅಂತಂದರೆ ಕುಂಡಲಿ ಕವಚಿ ಶೂರೋ ಮಹಾಬಾಹುರ್ಮಹಾಬಲಃ ಅಸ್ತುಮೇ ಇತ್ಯಾದಿಯಾಗಿ ಹೇಳ್ತಾರೆ. ಆ ಕೂಸು ಹುಟ್ಟತ್ತೆ, ಅದ್ಭುತವಾದ ಪರಾಕ್ರಮಿ ಆಗತ್ತೆ. ಮಂಜೂಷ, ಒಂದು ಸುಂದರವಾದ ಮಂಜೂಷ, ಆ ಮಂಜೂಷದೊಳಗೆ ಆ ಕೂಸನ್ನು ಇಟ್ಟು, ಅರ್ಥಾತ್ ಬುಟ್ಟಿ, ಆ ಬುಟ್ಟಿಯೊಳಗೆ ಕೂಸನ್ನು ಇಟ್ಟು ಮುತ್ತುರತ್ನಗಳನ್ನೆಲ್ಲ ತುಂಬಿ ಎಂದು ಹುಟ್ಟಿದ ಆ ಕೂಸು ಅಂತ ಕೇಳಿದಾಗ ಹೇಳ್ತಾರೆ, ಶುಕ್ಲೇ ದಶೋತ್ತರೇ ಪಕ್ಷೆ ತಾರಾಪತಿ ರಿವಾಂಬರೆ, ಹೆಚ್ಚು ಕಡಿಮೆ ಮಾಘ ಮಾಸ ಶುಕ್ಲ ಪಕ್ಷ ಪ್ರತಿಪದಾ ದಿನ ಕರ್ಣ ಹುಟ್ಟಿದ್ದಾನೆ. ಅವತ್ತು ಆ ಕೂಸನ್ನು ತಂದು ಚರ್ಮಣ್ವತಿ ಎನ್ನುವಂಥ ನದಿ, ಆ ನದಿಯೊಳಗೆ ಬಿಟ್ಟು ಬಹಳ ಪ್ರಾರ್ಥನೆಯನ್ನು ಮಾಡ್ತಾಳೆ. ದೇವತೆಗಳು, ಅಂತರಿಕ್ಷಗಳು, ಭೂತಗಳು, ಪಂಚಮಹಾಭೂತಗಳು ಎಲ್ಲವೂ ನಿನಗೆ ಮಂಗಳವನ್ನು ಮಾಡಲಿ, ಹಾದಿ ನಿನಗೆ ಸುಸೂತ್ರವಾದ ಹಾದಿ ಇರಲಿ, ನಿನ್ನನ್ನು ವಿಶಿಷ್ಟವಾದ ರಕ್ಷಣೆಯನ್ನು ಮಾಡುವವರು ನಿನಗೆ ಸಿಗಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಚರ್ಮಣ್ವತಿ ನದಿಯೊಳಗೆ, ಮೊದಲಿಗೆ ಅಶ್ವನದಿ ಎನ್ನುವಂಥ ಅಶ್ವನದಿಯಲ್ಲಿ ಬಿಡ್ತಾಳೆ. ಮಂಜೂಷಾತ್ವಶ್ವನದ್ಯಾಹ ಸಾಯಯೋ ಚರ್ಮಣ್ವತಿ ನದಿ, ಆ ನದಿ ಚರ್ಮಣ್ವತಿ ನದಿಗೆ ಹೋಗಿ ಸೇರಿಕೊಳ್ಳುತ್ತೆ. ಆ ಚರ್ಮಣ್ವತಿ ನದಿ ಗಂಗಾ ನದಿಗೆ ಸೇರಿಕೊಳ್ಳುತ್ತೆ. ಗಂಗಾ ನದಿ ಏನಾಗತ್ತೆ ಅಂತಂದರೆ ಚರ್ಮಣ್ವತಿ ನದಿ ಯಮುನಾ ನದಿಗೆ ಸೇರಿಕೊಳ್ಳುತ್ತೆ. ಯಮುನಾ ನದಿ ಗಂಗಾ ನದಿಗೆ ಸೇರಿಕೊಳ್ಳುತ್ತೆ. ಆ ಗಂಗಾ ನದಿ ಏನಾಗುತ್ತೆ, ಚಂಪಾ ಎನ್ನುವಂಥ ಪಟ್ಟಣದೊಳಗೆ ಹರಿತಾ ಇರುವಾಗ ಅಲ್ಲಿ ಒಬ್ಬ ಏನಂತಾರೆ ಮೀನುಗಾರ ದಾಶ ಅದನ್ನು ತಾನು ಸೂತ ರಥಿಕ ಅವನನ್ನು ಧಾರಣವನ್ನು ಮಾಡ್ತಾನೆ, ಸ್ವೀಕಾರವನ್ನು ಮಾಡ್ತಾನೆ. ಸೂತು, ಅವನ ಹೆಸರೇನು, ಅಧಿರಥ ಎಂಬುದಾಗಿ ಅವನ ಹೆಸರು. ಅವನ ಹೆಂಡತಿ ರಾಧೆ, ಆ ರಾಧೆಗೆ ಒಯ್ದು ಕೂಸನ್ನು ಕೊಡ್ತಾಳೆ. ಆ ಕೂಸನ್ನು ರಕ್ಷಣೆಯನ್ನು ಮಾಡ್ತಾಳೆ. ಅವತ್ತಿನಿಂದ ಅವನಿಗೆ ರಾಧೇಯ ಎಂಬುದಾಗಿ ಹೆಸರು ಬಂತು. ಏನಾಯಿತು, ಎಷ್ಟು ವಿಚಿತ್ರ ನೋಡಿ. ಹೇಗೆಂದರೆ ಕಾಗಿಣಾ ನದಿ ಭೀಮಾ ನದಿಗೆ ಸೇರತ್ತೆ, ಭೀಮಾ ನದಿ ಕೃಷ್ಣಾ ನದಿಗೆ ಸೇರತ್ತೆ, ಆ ಕೃಷ್ಣಾ ನದಿ ಮುಂದೆ ಹೋಗುತ್ತೆ ಎಂಬುದಾಗಿ ನಾವು ಹೇಗೆ ಕೇಳ್ತೇವಲ್ಲ, ಆ ನಿಟ್ಟಿನೊಳಗೆ ಅಶ್ವನದಿಯೊಳಗೆ ಕೂಸನ್ನು ಬಿಟ್ಟರು. ಆ ಅಶ್ವನದಿ ಏನಾಯಿತು ಅಂದರೆ ಚರ್ಮಣ್ವತಿ ನದಿಗೆ ಸೇರಿತು. ಆ ಚರ್ಮಣ್ವತಿ ಏನಾಯಿತು, ಯಮುನಾ ನದಿಗೆ ಸೇರಿತು. ಆ ಯಮುನಾ ನದಿ ಏನಾಯಿತು, ಪ್ರಯಾಗದೊಳಗೆ ಗಂಗಾ ನದಿಗೆ ಸೇರಿತು. ಮುಂದೆ ಹೋಗ್ತಾ ಇರುವಾಗ ಚಂಪಾಪಟ್ಟಣ, ಆ ಚಂಪಾಪಟ್ಟಣದೊಳಗೆ ಇವನ ಅಧಿರಥ ಆ ಕೂಸನ್ನು ಸ್ವೀಕಾರವನ್ನು ಮಾಡಿದ. ಎಷ್ಟು ವಿಚಿತ್ರವಾಗಿ ದೇವರು ರಕ್ಷಣೆಯನ್ನು ಮಾಡಬೇಕು ಅಂತಿದ್ರೆ 4 ನದಿಗಳು ದಾಟಿದರೂ ಕೂಡ ಆ ಕೂಸಿಗೆ ಏನೂ ಸಮಸ್ಯೆ ಆಗದಿರುವ ಹಾಗೆ ರಕ್ಷಣೆಯನ್ನು ಮಾಡಿದ. ರಕ್ಷಣೆ ಮಾಡುವ ಮನಸ್ಸು ದೇವರದಿರಬೇಕು, ರಕ್ಷಣೆ ಮಾಡುವ ಸಂಕಲ್ಪ ದೇವರದಾಗಿರಬೇಕು. ಅದು ಹೇಗೂ ಮಾಡಿದರೂ ಎಂಥ ಆಪತ್ತುಗಳು ಎದುರಿಗೆ ಬಂದರೂ ಕೂಡ ದೇವರ ರಕ್ಷಣೆಯನ್ನು ಮಾಡಿ ತೀರ್ತಾನೆ. ಈ ವಿಷಯದೊಳಗೆ ಜ್ವಲಂತ ನಿದರ್ಶನ ಕರ್ಣನೇ. ಕೂಸನ್ನು ಅಶ್ವನದಿಗೆ ಬಿಟ್ಟರೆ ಅಶ್ವನದಿಯಿಂದ ಚರ್ಮಣ್ವತಿ ನದಿ, ಚರ್ಮಣ್ವತಿ ನದಿಯಿಂದ ಯಮುನಾ ನದಿ, ಯಮುನಾ ನದಿಯಿಂದ ಗಂಗಾ ನದಿ, ಆ ಗಂಗಾ ನದಿಯೊಳಗೆ ತೇಲ್ತಾ ಬಂದು ಸೇಫಾಗಿ ಏನಂತಾರೆ ಅಧಿರಥನ ಕೈಯಲ್ಲಿ ಸೇರಬೇಕು ಅಂತಂದರೆ ದೇವರ ಸಂಕಲ್ಪ ಎಷ್ಟು ಬಲಾಢ್ಯವಾಗಿರ್ತಕ್ಕಂಥ ಸಂಕಲ್ಪ ಎಂಬುದಾಗಿ ತಿಳಿಯುತ್ತೆ. ಅಂತಹ ಕರ್ಣ ಅಮೃತಮಥನದೊಳಗೆ ಹುಟ್ಟಿ ಬಂದಿರತಕ್ಕಂಥ ಸಹಜವಾದ ಕರ್ಣ ಕುಂಡಲಗಳಿಂದ ಧಾರಣವನ್ನು ಮಾಡಿ ರಾಧೆಯ ಹತ್ರ ತಾನು ಬೆಳೀತಾ ಇರ್ತಾನೆ. ಆ ಪ್ರಸಂಗದೊಳಗೆ ಪಾಂಡವರಿಗೆ ಅನೇಕ ಕಥೆಗಳನ್ನೆಲ್ಲ ಹೇಳ್ತಾರೆ. ಪಾಂಡವರಿಗೆ 12 ವರ್ಷದ ವನವಾಸ ಮುಗಿತಾ ಬಂದಿದೆ. ಆ ಪ್ರಸಂಗದೊಳಗೆ ಬ್ರಾಹ್ಮಣ ಯಥಾಪ್ರಕಾರ ಬಂದ. ಬೆಳಗಿನ ಜಾವ ಬಂದಾಗ ಬ್ರಾಹ್ಮಣನನ್ನು ಕರೆದು ಕೂಡಿಸಿ ಆದರ ಸತ್ಕಾರಗಳನ್ನು ಮಾಡಿದೆ. ಕರ್ಣ ಕೇಳ್ತಾನೆ, ಏನು ಬ್ರಾಹ್ಮಣರೇ ತಾವು ಬಂದಿದ್ದು, ಏನು ದಾನ ಬೇಕು ಹೇಳಿ, ಏನು ಬೇಕೋ ಕೇಳಿ ನಾನು ಕೊಡ್ತೇನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಏನು ಇಲ್ಲೋ ಮಹಾರಾಯ, ನಿನ್ನ ಜೊತೆಗೆ ಹುಟ್ಟಿ ಬಂದ ಸಹಜವಾದ ಕವಚ ಕುಂಡಲಗಳನ್ನು ನನಗೆ ದಾನವಾಗಿ ಕೊಡು. ಆಗ ಕರ್ಣ ಹೇಳ್ತಾನೆ, ಅವನೀಂ ಪ್ರಮದ ಗಾಶ್ಚ ನಿರ್ವಾಪಂ ಬಹುವಾರ್ಷಿಕಂ ತತ್ತೇ ವಿಪ್ರ ಪ್ರದಾಸ್ಯಾಮಿ ನತು ವರ್ಮ ಸಕುಂಡಲಂ. ಸಮಗ್ರವಾದ ಭೂಮಿಯನ್ನು ನಾನು ನಿನಗೆ ಕೊಟ್ಟೇನು, ಹೆಣ್ಣುಗಳನ್ನು ಕೊಡ್ತೇನೆ, ಆಕಳುಗಳನ್ನು ಕೊಡ್ತೇನೆ, ಬಹುವಾರ್ಷಿಕವರೆಗೆ ನಿನಗೆ ಪ್ರತಿ ತಿಂಗಳು ಮಾಸಾಶನವನ್ನು ಕೊಡ್ತೇನೆ ಬೇಕಿದ್ದಾರೆ. ಕವಚ ಕುಂಡಲಗಳು ಯಾಕೆ ಬೇಕು ನಿನಗೆ ಬ್ರಾಹ್ಮಣ, ಬೇಡಲ್ವಾ, ಬೇಕಾದ್ದು ಕೇಳು ಅಂತ ಹೇಳಿದಾಗ ಬ್ರಾಹ್ಮಣ ಹೇಳ್ತಾನೆ, ನಾನು ಕವಚ ಕುಂಡಲಗಳನ್ನು ಬಿಟ್ಟು ನನಗೆ ಬೇರೆದೇನು ಬೇಕಾಗಿಲ್ಲ, ನನಗೆ ಅದು ಮಾತ್ರ ಬೇಕು ಅಲ್ವಾ, ನನಗೆ ಅದು ದಾನ ಕೊಡೋದಾದರೆ ಕೊಡು, ಇಲ್ಲದೆ ಆದರೆ ಬೇಡ ಅಂತ ಹೇಳು, ನಾನು ಹೊರಟು ಹೋಗ್ತೇನೆ, ಕೊಡುವುದಿಲ್ಲ ಅಂತ ಹೇಳು, ನಾನು ಹೊರಡ್ತೇನೆ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ, ತ್ವಮ್ಮಿ ದೇವೇಶ್ವರ ಸಾಕ್ಷಾತ್ ತ್ವಯಾ ದೇಯೋ ವರೋ ಮಮ. ಬ್ರಾಹ್ಮಣ, ನೀನು ಬ್ರಾಹ್ಮಣನಲ್ಲ, ನೀನು ಸ್ವಯಂ ಇಂದ್ರನಾಗಿದ್ದೀಯ, ನನಗೆ ಗೊತ್ತು.
ನಾನು ನಿನಗೆ ಕವಚ ಹಾಗೂ ಕರ್ಣಕುಂಡಲಗಳನ್ನು ಕೊಡ್ತೇನೆ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನೀನು ನನಗೊಂದು ವರವನ್ನು ಕೊಡಬೇಕು. ಇಂದ್ರ ಕೇಳ್ತಾನೆ, ಏನು ವರ ಬೇಕು? ಇಂದ್ರ ಹೇಳ್ತಾನೆ, ವಿದಿತೋಹಂ ರವೇ ಪೂರ್ವಂ ಮಾಯಾನೇವ ತವಾಂತಿಕಂ. ಇನ್ನು ಕೆಲವು ದಿನಗಳಿಂದಲೇನೆ ಸೂರ್ಯ ಬಂದು ನಿನಗೆ ಹೇಳಿದ್ದಾನೆ ಅನ್ನೋದು ನನಗೆ ಗೊತ್ತು. ಹಾಗಿದ್ರೂ ನಾನು ಬಂದಿದ್ದೇನೆ, ಇದರಲ್ಲಿ ವಿಚಾರವಿಲ್ಲ. ಏನು ವರ ಬೇಕು ಕೇಳು ಅಂತ ಹೇಳಿದಾಗ, ಅಮೋಘಾಂ ಶಕ್ತಿಮಭ್ಯೇತ್ಯ ವವ್ರೇ ಸಂಪೂರ್ಣ ಮಾನಸ. ಅತ್ಯದ್ಭುತವಾದ ಶಕ್ತಾಸ್ತ್ರವನ್ನು ನೀನು ನನಗೆ ಕೊಡುವುದಾಗಿದ್ದರೆ ನಾನು ಕವಚ ಕುಂಡಲಗಳನ್ನು ಅವಶ್ಯವಾಗಿ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ ಇಂದ್ರ ಹೇಳ್ತಾನೆ, ಅವಶ್ಯವಾಗಿ ನಾನು ನಿನಗೆ ಶಕ್ತ್ಯಾಯುಧವನ್ನು ಶಕ್ತಾಸ್ತ್ರವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ, ಗ್ರಹಾಣ ಕರ್ಣ ಶಕ್ತಿಂ ತ್ವಂ ಅನೇನ ಸಮಯೇನ ಚ, ಈ ಕ್ಷಣದೊಳಗೇನೆ ನೀನು ತೆಗೆದುಕೊಂಡೆ, ಕೊಟ್ಟೇ ಬಿಟ್ಟ. ಕೊಡುವುದಲ್ಲದೇನೆ ಹೇಳ್ತಾನೆ, ಏಕಂ ಹನಿಷ್ಯಸಿ ರಿಪುಂ ಗರ್ಜಂತಂ ಬಲಿನಂ ರಣೆ ತ್ವಂ ತು ಯಂ ಪ್ರಾರ್ಥಯಸ್ಯೇಕಂ ರಕ್ಷತೆ ಸಮಹಾತ್ಮನ. ಯಾರನ್ನು ನೀನು ಅಪೇಕ್ಷೆ ಪಡ್ತೀಯ ಅವರೊಬ್ಬರನ್ನು ಅವನು ಇದು ಸಂಹಾರವನ್ನು ಮಾಡುತ್ತೆ. ಆದರೆ ಒಬ್ಬರನ್ನೇ ಸಂಹಾರ ಮಾಡುತ್ತೆ. ಎರಡನೇ ಬಾರಿ ನಿನ್ನ ಕೆಲಸಕ್ಕೆ ಬರುವುದಿಲ್ಲ, ನನ್ನ ಹತ್ರ ತಿರುಗಿ ಬರುತ್ತೆ ಅಂತ ಹೇಳಿ ಶಕ್ತಾಸ್ತ್ರವನ್ನು ಇಂದ್ರ ಕೊಟ್ಟ. ಬ್ರಾಹ್ಮಣ ರೂಪದಲ್ಲೇನೆ ಕೊಟ್ಟಾಗ ಅದನ್ನು ಸ್ವೀಕಾರವನ್ನು ಮಾಡಿ ಕರ್ಣ ಅಲ್ಲಿಯೇ ಖಡ್ಗವನ್ನು ತೆಗೆದುಕೊಂಡು, ಉತ್ಕೃತ್ಸ್ಯತು ಪ್ರದಾಸ್ಯಾಮಿ ಕುಂಡಲೆ ಕವಚಂ ಚತೆ ನಿಕೃತ್ಯೇಷು ತ ಗಾತ್ರೇಷು ನಮೇ ಬೀಭತ್ಸದ ಭವೇತ್. ಕೆತ್ತಿ ಕೊಡ್ತಾ ಇರುವಾಗ ಬ್ರಾಹ್ಮಣ ಹೇಳ್ತಾನೆ, ಈ ಕವಚವನ್ನು ಸಹಜವಾಗಿ ಬಂದ ಕವಚವನ್ನು ಕಿತ್ತುವುದರಿಂದ ನಿನ್ನ ಶರೀರಕ್ಕೆ ಹಾನಿಯಾಗುವುದಿಲ್ಲ, ನಿಮ್ಮಪ್ಪನ ಶರೀರ ಬಿದ್ದ ಹಾಗೆ ತೇಜೋಮಯವಾಗಿರತ್ತೆ ಅಂತ ವರವನ್ನು ಕೊಡ್ತಾ ಇರುವಾಗಲೇ ಕಿತ್ತಾನೆ. ನತೆ ಬೀಭತ್ಸತಾ ಕರಣಂ ಭವಿಷ್ಯತಿ ಕಥಂಚನ. ಇದನ್ನು ಕಿತ್ತುವಾಗ ಬೀಭತ್ಸ ನಿನ್ನಲ್ಲಿ ಬರುವುದಿಲ್ಲ, ಭಯ ಹುಟ್ಟುವುದಿಲ್ಲ, ಇದರ ಮೇಲೆ ವ್ರಣ ಹುಳಗಳು ಹತ್ತಿಕೊಳ್ಳುವುದಿಲ್ಲ, ನಿನ್ನ ಗಾತ್ರ ಶುದ್ಧವಾಗಿ ಉಳಿಯತ್ತಿ ಅಂತ ಹೇಳಿದಾಗ ಕರ್ಣ ಅದನ್ನು ಕಿತ್ತುತ್ತಾ ಇರುವಾಗ ಅದ್ಭುತವಾದ ಕರ್ಮವನ್ನು ಕಂಡ ದೇವಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿ ಕರ್ಣ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಶುತ್ವ ಕರ್ಣಂ ಮುಷಿತಂ ಧರ್ತರಾಷ್ಟ್ರ. ಹಾಗಿರುವಾಗಲೇನೆ ಆ ಕವಚವನ್ನು ಕಿತ್ತಿ ಹಸಿಯಾದ ಕವಚವನ್ನೇ ಬ್ರಾಹ್ಮಣನಿಗೆ ದಾನವಾಗಿ ಕೊಡ್ತಾನೆ. ಪ್ರೀತಿಯಿಂದ ಬ್ರಾಹ್ಮಣ ಸ್ವೀಕಾರವನ್ನು ಮಾಡಿದ ಬ್ರಾಹ್ಮಣ ಅಲ್ಲಿಂದಲ್ಲೇನೆ ಅದೃಶ್ಯನಾದ. ದೇವಾದಿ ದೇವತೆಗಳು ಎಂಥ ಅದ್ಭುತವಾದ ಕರ್ಮವನ್ನು ಮಾಡಿದೆಯೋ ಮಹಾರಾಯ, ಆದ್ದರಿಂದಾಗಿ ಇವತ್ತಿನಿಂದ ನೀನು ಕರ್ಣ ಎಂಬುದಾಗಿ ಪುಷ್ಪವೃಷ್ಟಿಯನ್ನು ಮಾಡಿ ಅವನಿಗೆ ಕರ್ಣ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಶುತ್ವ ಕರ್ಣಂ ಉಷಿತಂ ಧರ್ತರಾಷ್ಟ್ರ. ಕರ್ಣ ಈ ರೀತಿಯಾಗಿ ಕವಚ ಕುಂಡಲಗಳನ್ನು ದಾನವಾಗಿ ಕೊಟ್ಟ. ಇಂದ್ರ ಇದನ್ನು ಸ್ವೀಕಾರವನ್ನು ಮಾಡಿ ಹೋದ ಎಂಬುದಾಗಿ ತಿಳಿದ ಎಲ್ಲ ದುರ್ಯೋಧನಾದಿಗಳು ಹತಾಶರಾಗಿ ಹೋಗ್ತಾರೆ. ಈ ಸುದ್ದಿಯನ್ನು ತಿಳಿದ ಪಾಂಡವರು ಸಂತುಷ್ಟರಾಗಿರ್ತಾರೆ ಎಂಬುದಾಗಿ ತಿಳಿತಾರೆ. ಹೀಗೆ ಪಾಂಡವರಿಗೆ ಸಂತೋಷವನ್ನು ಪಡಿಸಿ ಇಂದ್ರ ತನ್ನ ಕಾರ್ಯವನ್ನು ತಾನು ಸಾಧಿಸಿಕೊಂಡು ಹೋದ ಎಂಬುದಾಗಿ ನಮಗೆ ತಿಳಿಸ್ತಾರೆ. ಆಗ ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಏನು ಅಂತಂದರೆ, ಇಂದ್ರ ಈ ರೀತಿಯಾಗಿ ಮೋಸ ಮಾಡಿದ್ದು ಸರಿಯೋ ತಪ್ಪು? ಕರ್ಣನ ಲೂಸ್ ಪಾಯಿಂಟ್, ವೀಕ್ ಪಾಯಿಂಟ್ ಏನು, ದಾನ ಬೇಡಲು ಬಂದವರಿಗೆ ದಾನ ಕೊಡುವುದಿಲ್ಲ ಅಂತ ಹೇಳುವ ಒಂದು ವೀಕ್ ಪಾಯಿಂಟನ್ನು ಸ್ವೀಕಾರವನ್ನು ಮಾಡಿದ ಇಂದ್ರ ಈ ರೀತಿಯಾಗಿ ಬ್ರಾಹ್ಮಣನ ವೇಷದೊಳಗೆ ಬಂದು ಆ ಕವಚ ಕುಂಡಲಗಳನ್ನೇ ದಾನವಾಗಿ ಪಡೆದುಕೊಂಡು ಹೋಗಿದ್ದು ಮೋಸವಲ್ಲವೇ? ಪಾಂಡವರಿಗಾಗಿ ಇಂದ್ರ ಮೋಸ ಮಾಡಿದ್ನಲ್ಲ, ಇದು ಇಂದ್ರನಿಗೆ ಎಷ್ಟು ಶೋಭೆ ತರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯರು ನಮಗೆ ಸ್ಪಷ್ಟವಾದ ಝಳಝಳವಾದ ಉತ್ತರಗಳನ್ನು ನಮಗೆ ಶ್ರೀಮದ್ ಆಚಾರ್ಯರು ಕೊಡ್ತಾರೆ. ಅವರ ದೃಷ್ಟಿಕೋನದೊಳಗೆ ಹೋದಾಗ ಬಹಳ ವಿಚಾರಗಳು, ಬಹಳ ಅದ್ಭುತವಾದ ಉತ್ತರಗಳೆಲ್ಲ ನಮಗೆ ಸಿಕ್ಕು ಬರ್ತದೆ. ಏನು ಅಂತಂದರೆ, ಕರ್ಣನಿಂದ ಕವಚ ಕುಂಡಲಗಳನ್ನು ಸ್ವೀಕಾರವನ್ನು ಮಾಡಿದ್ದು ಯಾವಾಗೇ ಅಂತಂದರೆ ವನವಾಸಕ್ಕಿಂತಲೂ ಪೂರ್ವದೊಳಗೆ ಪಾಂಡವರಿಗೆ ಮಾಡಿದ ಮೋಸ ಅನ್ಯಾಯಗಳು ಎಷ್ಟಿವೆ? ವಿನಾಕಾರಣ ರಾಜ್ಯ ಅಪಹಾರಕ್ಕೆ ಕಾರಣನಾದ ಕರ್ಣ, ವಸ್ತ್ರಾಪಹರಣಕ್ಕೆ ಕಾರಣನಾದ ಕರ್ಣ, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ಕಾರಣನಾದ ಕರ್ಣ, ಪಾಂಡವರಿಗೆ ಅವಮಾನವನ್ನು ಮಾಡೋದಕ್ಕಾಗಿ ಏನಂತಾರೆ, ಎಲ್ಲರನ್ನು ಕರೆದುಕೊಂಡು ಬಂದದ್ದು ಕರ್ಣ. ಅದರಿಂದ ಗಂಧರ್ವರಿಂದ ತನಗೆ ಅವಮಾನವಾಯಿತು, ಅದು ಮುಂದಿದ್ದು. ಹೀಗೆ ನಾನಾ ತರಹದಿಂದ ಮೋಸ ಮಾಡಿದ ಕರ್ಣನಿಗೆ ಇದು ಮೋಸ ಮಾಡಿದ್ದು ತಪ್ಪೇನಲ್ಲ. ನಿಕೃತಿಂ ಹನ್ಯಾತ್. ದುಷ್ಟರನ್ನು
ದುಷ್ಟ ರೀತಿಯಿಂದಲೇ ಅವರನ್ನು ಸೆರೆ ಬಡಿಬೇಕು. ಇದು ರಾಜನಿಯಮವಾದದ್ದರಿಂದಾಗಿ ಕರ್ಣ ನೂರಾರು ತರಹದ ಮೋಸಗಳನ್ನು ಪಾಂಡವರಿಗೆ ಆಲ್ರೆಡಿ ಮಾಡಿಟ್ಟಿದ್ದಾನೆ. ಮೋಸಕ್ಕೆ ಒಳಗಾದ ಪಾಂಡವರಿಗಾಗಿ ಇಂದ್ರ ಬಂದು ಮೋಸ ಮಾಡಿದ್ದು ಇದು ಬಹಳ ದೊಡ್ಡದೇನಲ್ಲ, ಇದು ಬಹಳ ತಪ್ಪಲ್ಲ, ಇದು ಒಳಿತೆ. ಮೋಸಗಾರರಿಗೆ ಮೋಸ ಮಾಡೋದು ಇದು ಶುದ್ಧವಾದ ಧರ್ಮ ಎನ್ನುವುದನ್ನು ಗಟ್ಟಿಮುಟ್ಟಾಗಿ ಶ್ರೀಮದ್ ಆಚಾರ್ಯರ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಇಂದ್ರ ಮಾಡಿದ್ದು ಸರ್ವಥಾ ಇದು ತಪ್ಪಲ್ಲ ಎನ್ನುವುದನ್ನು ಕೂಡ ಈ ವಿಷಯದೊಳಗೆ ತಿಳಿಯಬೇಕು ಎಂಬುದಾಗಿ ತಿಳಿಸ್ತಾ